ರಥಸಪ್ತಮಿ ಕುರಿತು ನಮ್ಮ ಪುರಾಣ ಏನ್ ಹೇಳಿ? ಎಲ್ಲರಿಗೂ ಆರೋಗ್ಯ ಬೇಕು, ಹೌದು, ಎಲ್ಲರಿಗೂ ಆಯುಸ್ ಬೇಕು, ನೆಮ್ಮದಿ ಬೇಕು, ಪೀಸ್ಫುಲ್ ಆಗಿರ್ಬೇಕು. ಇದೊಂದು ಹಬ್ಬ ತರನೇ ಆಚರಿಸಿದ್ರೆ ಒಳ್ಳೇದು. ಯಾವ ರೀತಿಯಲ್ಲಿ ಇದನ್ನ ಆಚರಿಸಿ? ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಉತ್ತರ ಕರ್ನಾಟಕದ ಕಡೆ ಇವಾಗ್ಲೂ ಒಂದು ಆಚರಣೆ ಇದೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ರಥಸಪ್ತಮಿಯ ಶುಭಾಶಯಗಳು. ಜಪ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಹೀಗೆ ನಾವು ಸೂರ್ಯನ ಆರಾಧನೆಯನ್ನು ಮಾಡುತ್ತಾ ರಥಸಪ್ತಮಿಯ ಸಂಭ್ರಮವನ್ನು ಸವಿಯುತ್ತೇವೆ. ಹಾಗಾದರೆ ರಥಸಪ್ತಮಿ ಅಂದ್ರೇನು? ನಮ್ಮ ಪುರಾಣ ಇದರ ಬಗ್ಗೆ ಏನು ಹೇಳುತ್ತೆ? ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಆಗಮಿಸಿದರೆ ಶ್ರೀಮತಿ ನಾಗರತ್ನ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ನಾಗರತ್ನ ಅವರು ಖ್ಯಾತ ಜ್ಯೋತಿಷಿಗಳು, ಹಸ್ತ ಸಾಮುದ್ರಿಕೆಯನ್ನು ಕಲಿತಿದ್ದಾರೆ. ಹಾಗೆ ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಎಲ್ಲದರಲ್ಲೂ ಪರಿಣಿತಿಯನ್ನು ಪಡೆದು ಕಳೆದ 15 ವರ್ಷಗಳಿಂದ ವೃತ್ತಿ ಅನುಭವವನ್ನು ಕೂಡ ಪಡೆದಿದ್ದಾರೆ. ಮೇಡಮ್, ಈಗ ರಥಸಪ್ತಮಿ ಅಂದರೆ ಏನು? ಅಂದರೆ ಸೂರ್ಯನ ಆರಾಧನೆ, ಉತ್ತರಾಯಣ, ಇದೊಂದು ಬೇಸಿಕ್ ನಾಲೆಡ್ಜ್ ಎಲ್ಲರಿಗೂ ಇರುತ್ತೆ. ಸೊ ನಮ್ಮ ಪುರಾಣ ಏನು ಹೇಳುತ್ತೆ, ರಥಸಪ್ತಮಿಯನ್ನು ಹೇಗೆ ಆಚರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ರಥಸಪ್ತಮಿ ಒಂದು ಪವಿತ್ರವಾದ ಹಬ್ಬ. ನಮಗೆ ಉತ್ತರಾಯಣ ಆಗಿದ ತಕ್ಷಣ ರಥಸಪ್ತಮಿ ಬರುವಂಥದ್ದೇ ಒಂದು ಪವಿತ್ರವಾದ ಹಬ್ಬ ಆಗಿರುತ್ತೆ. ಸೊ ಸೂರ್ಯ ಅವನ ತೇಜಸ್ಸನ್ನು ಎತ್ಕೊಂಡು ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣ ಬೆಳೆಸ್ತಾ ಇರ್ತಾರೆ. 7 ಕುದುರೆಗಳಲ್ಲಿ ಪ್ರಕಾಶಮಾನವಾಗಿ ಸೂರ್ಯ ಎಲ್ಲರಿಗೂ ತುಂಬ ಎನರ್ಜಿಟಿಕ್ ಆಗಿ ಎಲ್ಲರೂ ಆಕ್ಟಿವ್ ಆಗಲಿ ಅನ್ನೋದಕ್ಕೆ ಸೂರ್ಯ ಪ್ರಕಾಶವಾಗಿ ಸಮ್ಮರ್ಗೆ ಹೋಗ್ತಾ ಇದ್ದೀವಿ, ನಾವು ವಿಂಟರಿಂದ ಸಮ್ಮರ್ಗೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಅವರು ಬರ್ತಾ ಇದ್ದಾರೆ. ಅದನ್ನು ಈ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಶುದ್ಧ ಸಪ್ತಮಿಯೊಂದು ನಮಗೆ ರಥಸಪ್ತಮಿ ಹಬ್ಬ ಬಂದಿದೆ. ಅದರಲ್ಲೂ ಈ ವರ್ಷ 2026ಕ್ಕೆ ನಮಗೆ ಭಾನುವಾರ ರೇವತಿ ನಕ್ಷತ್ರ ಇಟ್ಕೊಂಡು ಅವತ್ತು ಶುದ್ಧ ಶುಕ್ಲಮಿ ಇಟ್ಕೊಂಡು ಮಾಘ ಮಾಸ ಸಪ್ತಮಿ ಬಂದಿರೋದು ಅತ್ಯಂತ ಶುಭ, ಅತ್ಯಂತ ಶುಭ. ಆದ್ರಿಂದ ನಾವು ಎಲ್ಲರಿಗೂ ಕೇಳ್ಕೋಬೇಕು, ಎಲ್ಲರಿಗೂ ಆರೋಗ್ಯ ಬೇಕು, ಎಲ್ಲರಿಗೂ ಆಯುಸ್ ಬೇಕು ಅನ್ನೋರು ಎಲ್ರು, ನೆಮ್ಮದಿ ಬೇಕು, ಪೀಸ್ಫುಲ್ ಆಗಿರ್ಬೇಕು ಅನ್ನೋರು ಎಲ್ರು ಖಂಡಿತವಾಗ್ಲೂ ಈ ಸಂಡೇ ನಾವು ರಥಸಪ್ತಮಿ ಹಬ್ಬನ ಆಚರಿಸೋಣ. ಈ ಹಬ್ಬನ ಇದೊಂದು ಹಬ್ಬ ತರನೇ ಆಚರಿಸಿದ್ರೆ ಒಳ್ಳೇದು. ಯಾಕಂದ್ರೆ ವರ್ಷ ಪೂರ್ತಿ ನಾವು ಆರೋಗ್ಯವಂತರಾಗಿದ್ರೆ ಮಾತ್ರನೇ ನಾವು ಬೇರೆ ಎಲ್ಲ ಕೆಲಸ ಮಾಡೋಕ್ಕಾಗೋದು. ಏನು ಎಜುಕೇಶನ್ ಇರ್ಬೋದು, ಕೆಲ್ಸಕ್ಕೆ ಹೋಗೋದಿರ್ಬೋದು, ಬೇರೆ ಎಲ್ಲಾದ್ರೂ ಟ್ರಾವೆಲ್ ಮಾಡೋರು ಇರ್ಬೋದು, ಎಲ್ಲದಕ್ಕೂ ಆರೋಗ್ಯನೇ ಮುಖ್ಯವಾಗಿರೋದ್ರಿಂದ ಸೂರ್ಯನ ಪ್ರಾರ್ಥನೆಯೊಂದಿಗೆ, ಸೂರ್ಯನೇ ನಮಗೆ ತಂದೆ ಶಕ್ತಿ ಆಗಿರೋದ್ರಿಂದ ಸೂರ್ಯನ ಪ್ರಾರ್ಥನೆ ಜೊತೆಗೆ ನಾವು ರಥಸಪ್ತಮಿಯ ಆಚರಣೆಯಿಂದ ನಾವು ಮುಂದೆ ಹೋದರೆ ಈ ವರ್ಷ ಪೂರ್ತಿ ನೆಕ್ಸ್ಟ್ 2027 ರಥಸಪ್ತಮಿವರೆಗೂ ಆರೋಗ್ಯವಂತರಾಗಿರ್ಬೋದು. ಓಕೆ. ಸೊ ಇದು ಆಚರಣೆ ಅಂತ ಹೇಳಿದ್ರಿ, ಯಾವ ರೀತಿಯಲ್ಲಿ ಇದನ್ನು ಆಚರಣೆ ಅನ್ನುವಾಗ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಆಚರಣೆಗಳಿರುತ್ತೆ. ಇವಾಗ ನಮ್ಮ ಕಡೆ ನಾವು ಆಚರಣೆ ಮಾಡೋದಾದ್ರೆ ಎಕ್ಕದ ಎಲೆ, ಸ್ನಾನ, ಧ್ಯಾನ, ಮೆಡಿಟೇಷನ್ ಎಲ್ಲದ್ರಿಂದನೂ ಆಚರಣೆ ಮಾಡ್ಬೋದು. ಅದರಲ್ಲೂ ಈಗ ಮೇನ್ ಆಗಿ ಏನಂದ್ರೆ ಎಕ್ಕದ ಎಲೆ ಬರುತ್ತೆ. ಎಕ್ಕದ ಎಲೆನ ನಾವು ತೆಕ್ಕೊಂಡು 7 ಎಕ್ಕದ ಎಲೆ ಅಂತ 7 ಎಕ್ಕದ ಎಲೆನ ತಗೊಂಡು ಅದರಲ್ಲಿ ನಾವು ತಲೆ, ಭುಜ, ಎದೆ ಮತ್ತೆ ಮಂಡಿ, ಯಾಕಂದ್ರೆ ಇಲ್ಲಿನೇ ಜಾಸ್ತಿ ನಮಗೆಲ್ಲ ಪೇನ್ಸು ಅದೆಲ್ಲ ಇರೋದ್ರಿಂದ ಯಾರಿಗೆ ಪೇನ್ ಎಲ್ಲಿರುತ್ತೋ ಅಲ್ಲಿ ತಗೊಂಡು ನಾವು ಅರುಣೋದಯ ಕಾಲ ಅಂತ ಹೇಳ್ತೀವಿ. ಅರುಣೋದಯ ಅಂದ್ರೆ ಸೂರ್ಯ ಹುಟ್ಟೋದಕ್ಕೆ ಮುಂಚೆ, ಸೂರ್ಯನ ಹುಟ್ಟೋದಕ್ಕೆ ಮುಂಚೆ ಅರುಣೋದಯ ಕಾಲ 1.5 hour ಹಿಂದೆ ಅಂತ ಹೇಳ್ತೀವಿ. ಇವಾಗ ಸೂರ್ಯ ಯಾವ ಲಗ್ನದಲ್ಲಿ ಹೋಗ್ತಾ ಇದ್ದಾರೆ? ಮಕರ ಲಗ್ನದಲ್ಲಿದ್ದಾರೆ. ಹಾಗಂದ್ರೆ ಮಕರ ಲಗ್ನಕ್ಕಿಂತ ಹಿಂದೆ ಲಗ್ನ, ಅದು ಬಂದು ಧನುಸ್ ಲಗ್ನ ಆಗುತ್ತೆ. ಸೊ ಆ ಲಗ್ನದಲ್ಲಿ, ಧನುಸ್ ಲಗ್ನದಲ್ಲಿ ನಾವು ಎದ್ದು ಈಗ 6 ಗಂಟೆ 6 ನಿಮಿಷಕ್ಕೆ ಅವತ್ತು ಸಂಡೇ ಸೂರ್ಯೋದಯ ಆಗ್ತಾ ಇದೆ. ಆ 6 ಗಂಟೆಯಿಂದ ಹಿಂದೆ ಅನ್ನೋವಾಗ ನಾವು 5:45 ಅಂತ ಹೇಳ್ಬೋದು. 5:45 AM, 5 o'clock ಆ ಥರ ಎದ್ದು ಸ್ನಾನ ಮಾಡಿ, ಎಕ್ಕದೆಲೆ ಇಟ್ಕೊಂಡು ಸ್ನಾನ ಮಾಡಿ ಸೂರ್ಯನಿಗೆ ಅರ್ಕವನ್ನು ಕೊಟ್ಟು ಸೂರ್ಯನ ಮಂತ್ರ ಹೇಳಿ ಮಾಡೋದ್ರಿಂದ ಅವತ್ತಿನ ದಿನ ಬೆಳಗ್ಗೆ ಏನು ಪ್ರಾತಃ ಕಾಲದಲ್ಲಿ ಏನೇನು ಪೂಜೆ, ನೈವೇದ್ಯ, ಮಂತ್ರ, ಶ್ಲೋಕ, ಏನೇ ಸೂರ್ಯನಾರಾಯಣಗೆ ಸಂಬಂಧಪಟ್ಟಿದ್ದು ಎಲ್ಲ ಶ್ಲೋಕಗಳು ಹೇಳ್ಕೊಬೋದು. ಇಷ್ಟ ದೇವ್ರದ್ದು ಹೇಳ್ಕೊಳ್ಬೋದು. ಇಷ್ಟ ದೇವ್ರದ್ದು, ಮನೆ ದೇವ್ರದ್ದು, ಸೂರ್ಯನಾರಾಯಣಂದು ಇದನ್ನೆಲ್ಲ ಹೇಳ್ಕೊಂಡಾಗ ಅವತ್ತಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗತ್ತೆ ಅನ್ನೋದು
ಉತ್ತರ ಕರ್ನಾಟಕದ ಕಡೆ ಇವಾಗ್ಲೂ ಒಂದು ಆಚರಣೆ ಇದೆ. ಏನಂದ್ರೆ ರಥಸಪ್ತಮಿಯ ದಿನ ಬೆಳಗ್ಗೆ ಪ್ರಾತಃ ಕಾಲ, ನಾನು ಹೇಳಿದ್ನಲ್ಲ, ಅರುಣೋದಯ ಕಾಲದಲ್ಲೇ ಎದ್ದು ಒಂದು ಸೂರ್ಯನ ಕಡೆ ಫೇಸಿಂಗ್ ಮಾಡಿ ಒಂದು ಮಣೆ ಹಾಕಿ ಅದ್ರ ಮೇಲೆ ರಥ ಚಿತ್ರದಲ್ಲಿ ರಂಗೋಲಿ ಬಿಡ್ತಾರೆ. ರಂಗೋಲಿ ಬಿಟ್ಟು 2 ದೀಪ ಇಟ್ಟು ಹೂವುಗಳನ್ನ ಇಟ್ಟು ಅದಕ್ಕೆ ಅಲಂಕಾರ ಮಾಡ್ತಾರೆ. ಆ ರಥಕ್ಕೆ ಅಲಂಕಾರ ಮಾಡಿ ಅದ್ರ ಪಕ್ಕದಲ್ಲೇ ಒಂದು ಒಲೆ ಇಟ್ಟು ಹಾಲು ಇಡ್ತಾರೆ. ಹಾಲ್ ಹೆಂಗೆ ಉಕ್ಕಿ ಬರುತ್ತೋ ಅದೇ ತರ ನಮ್ ಜೀವನ ಕೂಡ ವರ್ಷ ಪೂರ್ತಿ ಹಂಗೆ ಖುಷಿ ಸಂತೋಷದಿಂದ ಹರ್ಷದಾಯಕವಾಗಿ ಆರೋಗ್ಯವಾಗಿ ಇರೋಂಗೆ ಆಗತ್ತೆ. ಸೊ ಎಲ್ಲಾರು ಯೋಗ, ಧ್ಯಾನ ಮತ್ತೆ ಪ್ರಾರ್ಥನೆಗಳಿಂದ ಮತ್ತೆ ಪುಣ್ಯ ಸ್ಥಾನಗಳಿಂದ ಪುಣ್ಯಕ್ಷೇತ್ರಗಳನ್ನ ಹೋಗೋದ್ರಿಂದ ನಾವು ರಥಸಪ್ತಮಿಯನ್ನ ಆಚರಿಸಿದ ಒಂದು ನನ್ನ ಅನಿಪ. ಓಕೆ, ಈ ರಥಸಪ್ತಮಿ ಕುರಿತು ನಮ್ಮ ಪುರಾಣ ಏನ್ ಹೇಳುತ್ತೆ? ಓಕೆ, ಪುರಾಣ ಅನ್ನೋವಾಗ ನಾವು ಮೇನ್ ಆಗಿ ಇದು ರಥಸಪ್ತಮಿ ಬಂದು ತುಂಬಾ ಪುರಾತನದಿಂದ ಬಂದಿರುವಂಥದ್ದು. ಇವತ್ತು ನಿನ್ನೆ ಮೊನ್ನೆದಲ್ಲ, ಸಾವಿರಾರು ವರ್ಷಗಳಿಂದ ನಾವು ರಥಸಪ್ತಮಿನ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಒಂದು ಓಲ್ಡನ್ ಡೇಸ್ ಅಲ್ಲಿ ಒಬ್ರು ರಾಜರು ಇದ್ರು. ಅವರು ಮಗ ಬಂದು ತುಂಬಾ ತಪ್ಪುಗಳನ್ನ ಮಾಡ್ತಾ ಇದ್ರು. ಸೊ ಆ ತಪ್ಪುಗಳನ್ನ ಮನ್ನಿಸ್ಬೇಕು ಅಂತ ರಾಜರು ಋಷಿ ಮುನಿಗಳ ಹತ್ರ ಹೋಗಿ ಸಂಕಲ್ಪ ಮಾಡಿದಾಗ ಋಷಿ ಮುನಿಗಳು ಹೇಳ್ತಾರೆ, ನೋಡಪ್ಪ, ನೀವು ಒಂದು ಸೂರ್ಯನದು ಇದು ಒಂದು ಬರುತ್ತೆ, ಉತ್ತರಾಯಣ ಆಗಿದ ತಕ್ಷಣ ಮೊದಲನೇ ಶುದ್ಧ ಸಪ್ತಮಿ ಬಂದಾಗ, ಮಾಘ ಮಾಸದ ಶುದ್ಧ ಸಪ್ತಮಿ ಬಂದಾಗ, ಶುಕ್ಲ ಪಕ್ಷ ಬಂದು ಅದರಲ್ಲಿ ಸಪ್ತಮಿ ಬಂದಾಗ ಅವತ್ತಿನ ದಿನ ನೀನು ಸೂರ್ಯ ಆರಾಧನೆ ಮಾಡು, ಸೂರ್ಯನ್ಗೆ ಅರ್ಕ ಕೊಡು, ದಾನ ಹೋಮ ಅವನ ಏನಾದರೂ ಸರಿ ಸೂರ್ಯನ್ಗೆ ಸಂಬಂಧಪಟ್ಟಂತ ಇದನ್ನೆಲ್ಲ ಮಾಡು ಅಂತ. ಆವಾಗ ಆ ರಾಜ ಮನೆಗೆ ಹೋಗಿ ಅವ್ರ ಮಗನಿಗೆ ಎಕ್ಕದೆಲೆ ಇಟ್ಟು ಕಾಯ್ತಾರೆ. ಅದು ಬರೋವರೆಗೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಬರೋವರೆಗೆ ಕಾಯ್ತಾರೆ. ಆ ದಿನ ಅವರು ಅದನ್ನ ಎಕ್ಕದೆಲೆ ಇಟ್ಟು ಪೂಜೆ ಮಾಡಿ ಅವರಿಗೆ ಅಕ್ಷತೆ ಇದೆಲ್ಲ ಇಟ್ಟು ಸ್ನಾನ ಮಾಡಿಸಿದ ಮೇಲೆ ಆಮೇಲೆ ಅವರು ತಿರ್ಗಾ ಅರ್ಕ ಬಿಡೋದು ಅಷ್ಟೇ. ಅದು ತುಂಬಾ ಪವಿತ್ರವಾದದ್ದು. ಗಂಗಾ ಜಲ, ತಾಮ್ರದ ಪಾತ್ರೆನೇ ಇರಬೇಕಾಗತ್ತೆ. ತಾಮ್ರದ ಪಾತ್ರೆನಲ್ಲಿ ಅಕ್ಷತೆ ಹಾಕೊಂಡು ಅರ್ಕ ಬಿಡೋದ್ರಿಂದ ತುಳಸಿಗಾಗ್ಲಿ, ನಾವು ಮೇಲೆ ಟೆರೆಸ್ ಅಲ್ಲಿ ಏನಾದ್ರು ಒಳ್ಳೆ ಜಾಗದಲ್ಲಿ ತುಳಿಯುವಂತ ಜಾಗದಲ್ಲ, ಒಳ್ಳೆ ಜಾಗದಲ್ಲಿ ಅರ್ಕ ಸೂರ್ಯನ್ಗೆ ಸೂರ್ಯ ನಮಸ್ಕಾರ ಮಾಡ್ಕೊಂಡು ನನ್ನೆಲ್ಲ ಆರೋಗ್ಯ ಭಾಗ್ಯನ ಕೊಡಪ್ಪ ಪರಮಾತ್ಮ ಅಂತ ಸೂರ್ಯ ದೇವನಿಗೆ ನಮಸ್ಕಾರ ಮಾಡ್ತಾ ನಾವು ಅರ್ಕನ ಬಿಟ್ಟವಾಗ ಅದಾಗ ಒಳ್ಳೆ ಆರೋಗ್ಯ ನಮಗೆ ಇದಾಗುತ್ತೆ. ಬರೀ ರಥಸಪ್ತಮಿನಿಲ್ಲ, ಆದ್ರಿಂದ ರಥಸಪ್ತಮಿಯಿಂದ ವರ್ಷ ಪೂರ್ತಿ ಇದನ್ನ ಮಾಡ್ಬೋದು. ಮಾಡೋದ್ರಿಂದ ತುಂಬಾ ಒಳ್ಳೇದು. ಎವ್ರಿ ಡೇ ನಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ರಾಜ ಕೂಡ ಇದೇ ತರ ಎವ್ರಿ ಡೇ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅವ್ರ ಆರೋಗ್ಯ ಸುಧಾರಿಸೋವರೆಗೂ ಮಾಡ್ತಾನೆ ಇದ್ರು. ಸೊ ಅವ್ರ ಮಗ ಮಾಡಿದ ಪಾಪ ಕರ್ಮಗಳೆಲ್ಲ ಅಲ್ಲಿ ಶಮನ ಆಯ್ತು ಅನ್ನೋದು ಒಂದು ಉಲ್ಲೇಖ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಭೀಷ್ಮಾಚಾರ್ಯರದು ಎಲ್ಲರಿಗೂ ಗೊತ್ತಿರೋವಂಥದ್ದು. ಭೀಷ್ಮಾಚಾರ್ಯರು ಅವ್ರ ಉಸಿರನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ರು ಒಂದು ಪಂಜರದಲ್ಲಿ ಅನ್ನೋದು, ಫುಲ್ ಹ್ಯಾರೋಸ್ ಎಲ್ಲ ಇಟ್ಕೊಂಡು ನಾವು ನೋಡಿದೀವಿ, ಮಹಾಭಾರತದಲ್ಲಿ ನೋಡಿದೀವಿ. ಆ ಥರ ಇರೋವಾಗ ಅವ್ರು ಉಸಿರನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ರು. ಎಲ್ಲರೂ ಕೇಳೋವಾಗ ಅವ್ರು ಹೇಳಿದ್ರು, ನಾನು ಉತ್ತರಾಯಣ ಬರೋವರೆಗೂ ನನ್ನ ಪ್ರಾಣ ತ್ಯಾಗ ಮಾಡೋದಿಲ್ಲ ಅಂತ. ಸೊ ಅವ್ರ ಪ್ರಾಣತ್ಯಾಗ ಉತ್ತರಾಯಣ ಬಂದ ಮೇಲೇನೆ ಪ್ರಾಣತ್ಯಾಗ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಮೋಕ್ಷ ಸಿಗ್ಲಿ ಅನ್ನೋದಕ್ಕೆ. ಸೊ ಸಾಕ್ಷಾತ್ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿರೋವಂಥದ್ದು. ಉತ್ತರಾಯಣದಲ್ಲಿ ಯಾರ್ಯಾರು ಹೋಗ್ತಾರೋ ಅವರಿಗೆಲ್ಲ ಮೋಕ್ಷ ಅಂತ ಒಂದು ಕಡೆ ಉಲ್ಲೇಖ ಇದೆ. ಸೊ ಸುಮಾರು ಜನ ಅಷ್ಟೇ, ಬರೀ ಪ್ರಾಣ ಅಲ್ಲ, ನಾವು ಯಾವುದೇ ರೀತಿ ಒಳ್ಳೆ ಕೆಲಸ ಮಾಡೋ ಅಂಥದ್ದೆಲ್ಲ ಉತ್ತರಾಯಣದಲ್ಲೇ ಮಾಡಿದ್ರೆ ಒಳ್ಳೇದು. ಈ 6 ತಿಂಗಳು ಕಾಲ ಸೂರ್ಯನು ಮಕರದಿಂದ ಮೇಷದವರೆಗೆ ಅವನು ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರ್ತಾನೆ. ಹಾಗಂದ್ರೆ ಹೇರಿಕೆ ಅನ್ನೋದು, ಆ ಹೇರಿಕೆ ಅನ್ನೋವಾಗ ನಮ್ಮ ಜೀವನನು ಒಂದೊಂದೇ ಸ್ಟೆಪ್ ಮೇಲೆ ಹೋಗುತ್ತೆ ಅಂತ ನಾವು ಯಶಸ್ಸಿನ ಕಡೆ ಹೆಜ್ಜೆ ಇಡ್ತೀವಿ ಅನ್ನೋದು ಒಂದು ಇದು. ಸೊ ಇದು ಪುರಾಣ ಕಥೆಗಳಾಗಿದೆ ಮೇಡಮ್. ಓಕೆ, ಸೊ ರಥಸಪ್ತಮಿಯನ್ನು ನಾವು ಸೂರ್ಯದೇವನ ಆರಾಧನೆ ಆಯಿತು, ನೀವು ಹೇಳಿದಾಗೆ ಅರ್ಕ ಬಿಡುವಂಥದ್ದು ಆಯಿತು. ಸೊ ಈ ಹಬ್ಬದಲ್ಲಿ ನಾವು ಏನನ್ನ ಧ್ಯಾನಿಸ್ಬೇಕು, ಒಂದು ಆರೋಗ್ಯ ಅಂತ ಹೇಳಿದ್ವಿ. ಅದ್ರ ಹಾಗೆ ಈ ಹಬ್ಬದಂದು ಏನಾದ್ರು ದಾನ ಧರ್ಮ ಮಾಡುವಂಥದ್ದಿದ್ರೆ ಯಾವುದನ್ನ ಮಾಡಿದ್ರೆ ಶ್ರೇಷ್ಠ? ದಾನ ಧರ್ಮ ಅನ್ನೋವಾಗ ನಾವು ಸೂರ್ಯನ್ಗೆ ಫಸ್ಟ್ ಆಫ್ ಆಲ್ ಅರ್ಕ ಬಿಡೋದೇ ತುಂಬಾ ಇದು. ಮತ್ತೆ ಸ್ನಾನ ಮಾಡುವಂಥದ್ದು. ಈ ಸ್ನಾನ ಮಾಡೋದು ಅಷ್ಟೇ ಮನೇಲೂ ಮಾಡ್ಕೊಳ್ಬಹುದು, ಇಲ್ಲ ಯಾರಿಗಾದ್ರೂ ಅನುಕೂಲ ಇದೆ ಅಂತ ಹೇಳಿದ್ರೆ ನದಿ, ಸಮುದ್ರ, ಪುಣ್ಯಕ್ಷೇತ್ರಗಳು, ಎಷ್ಟೋ ಪುಣ್ಯಕ್ಷೇತ್ರಗಳಿದೆ, ಅಲ್ಲಿ ಕೂಡ ಹೋಗಿ ಮಾಡ್ಬೋದು. ತುಂಬಾ ಸ್ವಲ್ಪ ಇದಾಗಿರೋರು ಮನೇಲೇ ಮಾಡ್ಕೊಳ್ಬೋದು. ಸೊ ಮನೇಲೂ ಮಾಡ್ಕೊಳ್ಬೋದಾಗಿದೆ. ಅದರಿಂದ ಒಂದು ಸೂರ್ಯನ ಸ್ತೋತ್ರ ನೀವೇ ಫಸ್ಟ್ ಹೇಳ್ಬಿಟ್ಟು ಸೂರ್ಯನ ಸ್ತೋತ್ರನೇ ಹೇಳಿರೋದ್ರಿಂದ
ಜಪಾನ್ ಕುಸುಮ ಶಂಕಾಶಂ ಕಾಶ್ಯಪೇಯಂ ಮಹಾದ್ವಿತಿಂ ತಮೋರಿ ಸರ್ವ ಪಾಪಜ್ಞಂ ಪ್ರಣತೋಸ್ಮಿತಿ ದಿವಾಗ್. ಇದು ತುಂಬಾನೇ ಅದು ಸೂರ್ಯನ ನವಗ್ರಹ ಸ್ತೋತ್ರ ಇದು. ಸೊ ಈ ಸ್ತೋತ್ರ ಎಷ್ಟು ಪವರ್ಫುಲ್ ಅಂದ್ರೆ ಎವ್ರಿ ಡೇ 7 ಟೈಮ್ಸ್ ಹೇಳ್ಕೊಂಡ್ರೆ ಸಾಕು ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಇಲ್ಲ ನಮ್ಗೆ ಬಾಯಿ ತಿರ್ಗಲ್ಲ, ನಾಲ್ಗೆ ತಿರ್ಗಲ್ಲ ಅನ್ನೋರು ತುಂಬಾ ಜನ ಇರ್ತಾರೆ. ಅವ್ರು ಕೂಡ ಓಂ ಸೂರ್ಯನಾರಾಯಣ ನಮಃ, ಓಂ ನಮೋ ಸೂರ್ಯನಾರಾಯಣ ನಮಃ 7 ಟೈಮ್ಸ್ ಅವ್ರಿಗೆ ನಿಂತಿರೋ ಕಡೆನೆ ಪ್ರದಕ್ಷಿಣೆ ಹಾಕಿ ಅರ್ಕ ಬಿಟ್ಟು, ಸೂರ್ಯನಾರಾಯಣಂಗೆ ನನಗೆ ಯಶಸ್ಸು, ಆರೋಗ್ಯ, ಆಯಸ್ಸು ಈ ಮೂರನ್ನು ಕೊಡೋರು ಸೂರ್ಯನಾರಾಯಣ ಆಗಿರೋದ್ರಿಂದ ಅವರು ಕೊಡ್ತಾರೆ. ಆಮೇಲೆ ಗೌರ್ಮೆಂಟ್ ರಿಲೇಟೆಡ್ ಥಿಂಗ್ಸ್ ಏನಾದರೂ ನಮಗೆ ಕೆಲಸಗಳಾಗ್ತಾ ಇಲ್ಲ, ಕೋರ್ಟಲ್ಲಿ ಏನೋ ಒಂದು ಪ್ರಾಬ್ಲಮ್ ನಡೀತಾ ಇದೆ, ಇಲ್ಲ ನನಗೆಲ್ಲೋ ಗೌರ್ಮೆಂಟ್ ಆಫೀಸಲ್ಲಿ ನನಗೆ ಕೆಲಸ ಸಿಗಬೇಕು, ಅದು ಡಿಲೇ ಆಗಿದೆ, ಇದೆಲ್ಲ ಉತ್ತರಾಯಣದಲ್ಲಿ ನಾವು ರಥಸಪ್ತಮಿ ದಿನ ನಮಗೆ ಅದು ಮಾಡೋಕ್ಕೆ ಶುರು ಮಾಡಿದಾಗ ಖಂಡಿತವಾಗ್ಲೂ ಅವ್ರ ಕೆಲಸ ಜಯ ಸಿಗತ್ತೆ. ಗೌರ್ಮೆಂಟ್ ರಿಲೇಟೆಡ್ ಥಿಂಗ್ಸ್ ಎಲ್ಲನೂ ಈ 6 ಮಂತ್ಸಲ್ಲಿ ಅವರು ಕ್ಲಿಯರ್ ಮಾಡ್ಕೊಳ್ಬೋದು. ಓಕೆ ಓಕೆ, ಇದು ತುಂಬ ಶುಭ ಆಗಿರುತ್ತೆ. ಓಕೆ, ನೀವು ಹೇಳಿದ್ರೆ ಆಗಿಂದ ಅರ್ಕ ಬಿಡೋದು ಅಂತ ಹೇಳಿ, ಸಾಕಷ್ಟು ಜನರಿಗೆ ಅರ್ಕ ಬಿಡೋದು ಅಂದ್ರೆ ಏನು ಅನ್ನೋದ್ರ ಕುರಿತು ಮಾಹಿತಿ ಇರಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ ಡೀಟೇಲ್ ಅನ್ನೋವಾಗ ತಾಮ್ರದ ಪಾತ್ರೆ ಅನ್ನೋವಾಗ ಅದು ನಮ್ ತುಂಬಾ ಶ್ರೇಷ್ಠ. ಆಮೇಲೆ ತಾಮ್ರ ಇಂಡಿಕೇಟ್ಸ್ ಸೂರ್ಯನಾರಾಯಣಂಗೆ, ಅವ್ರದ್ದು ಕಲರೇ ಅದು ತಾಮ್ರ ಪಾತ್ರೆ. ಆಮೇಲೆ ತುಂಬಾ ಶ್ರೇಷ್ಠ ಅಂತ ಕೂಡ ಹೇಳ್ತೀವಿ, ಬೇರೆ ಎಲ್ಲದಕ್ಕಿಂತ ತಾಮ್ರ ತುಂಬಾ ಶ್ರೇಷ್ಠ ಅಂತ ಹೇಳ್ತೀವಿ. ತಾಮ್ರದ ಪಾತ್ರೆನಲ್ಲಿ ಗಂಗಾ ಜಲ, ಇಲ್ಲಾಂದ್ರೆ ಸ್ವಲ್ಪ ಗಂಗಾ ಜಲ ಹಾಕೊಂಡು ನಮ್ಮ ಮನೆಯಲ್ಲಿರುವಂತ ಕೂಡ ನೀರನ್ನ ತೆಕ್ಕೊಳ್ಬಹುದು. ತೆಕ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಷತೆ, 1-2 ಹೂವು ಹಾಕೊಂಡು, ಅದ್ರಲ್ಲೂ ವೈಟ್ ಅಂಡ್ ಯೆಲ್ಲೋ ಈ ಫ್ಲವರ್ಸ್ ತುಂಬಾ ಒಳ್ಳೇದು, ಶ್ರೇಷ್ಠವಾದದ್ದು. 1-2-3 ಹೂವು ಅದ್ರಲ್ಲಿ ಹಾಕೊಂಡು ನಾವು ತುಳಸಿಗಾದ್ರೂ ಇದ್ ಮಾಡ್ಬೋದು, ಇಲ್ಲ ಬೇರೆ ಪಾಟ್ ಅಲ್ಲಿ ಕೂಡ ನಾವು ಅದನ್ನ ಮಾಡ್ಬೋದು. ನೆಲದ ಮೇಲೆ ಹಾಕ್ದಿರೋ ಪಾಟಿಗೆ ಹಾಕಿದ್ರೆ ವಾಟರ್ ಕೂಡ ಸೇವ್ ಆಗತ್ತೆ ಅನ್ನೋದು. ಅದನ್ನ ನಾವು ಎಲ್ಲಿ ನಿಂತಿರ್ತೀವೋ ಅಲ್ಲಿನೇ ಸೂರ್ಯ, ಹಂಗಂದ್ರೆ ಈಸ್ಟ್ ಫೇಸಿಂಗ್ ಮಾಡ್ಕೊಂಡು, ಈಸ್ಟ್ ಫೇಸಿಂಗ್ ಅಲ್ಲಿ ನಿಂತ್ಕೊಂಡು ಸೂರ್ಯನಾರಾಯಣಂಗೆ ಈ ಮಂತ್ರ ಹೇಳ್ಕೊಂಡು, ಓಂ ಸೂರ್ಯನಾರಾಯಣ ನಮಃ, ಓಂ ಸೂರ್ಯನಾರಾಯಣ ಮಂತ್ರ 7 ಟೈಮ್ಸ್ 7 ಪ್ರದಕ್ಷಿಣೆ ನಿಂತಿತ್ತವೆ ಮಾಡ್ಕೊಂಡು ಅಲ್ಲಿಂದ ನಾವು ಅದನ್ನ ಹರ್ಕ ಬಿಟ್ರೆ ಅದು ಒಂದು ಒಳ್ಳೆಯದು. ಫಸ್ಟೇ ಸ್ನಾನ ಮಾಡ್ಕೊಂಡಿರ್ಬೇಕು, ಅದಾದ್ಮೇಲೆ ಅರ್ಕ ಬಿಡುವಂಥದ್ದು. ಇದು ಡೈಲಿ ಬೇಸಿಸಲ್ಲಿ ಕೂಡ ಮಾಡ್ಕೊಳ್ಬೋದು. ಎವ್ರಿ ಡೇ ನಾವು ಸ್ನಾನ ಆಗಿದ ತಕ್ಷಣ, ಯಾಕಂದ್ರೆ ತುಂಬಾ ಜನ ನಾವು ಡ್ಯೂಟಿಗೆ ಹೋಗ್ತಾ ಇರ್ತೀವಿ, ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ. ಸೊ ಕೆಲ್ಸಕ್ಕೆ ಹೋಗುವಾಗ ನಾವೆಲ್ಲರೂ 5:30ಗೆ ಸ್ನಾನ ಮಾಡ್ತೀವಿ. ಸೊ ಸೂರ್ಯ ಉದಯ ಟೈಮಲ್ಲಿ ನಾವು ಹೋಗಿ ಇದನ್ನ ಮಾಡೋದ್ರಿಂದ ನಮ್ಮ ಯಶಸ್ಸಿಗೆ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗಿರತ್ತೆ. ಇವಾಗ ಹಬ್ಬ ಹೇಗೆ ಆಚರಿಸೋದು, ಹೇಗೆ ಸೂರ್ಯನನ್ನ ಆರಾಧಿಸ್ಬೇಕು ಅಂತ ತಿಳಿಸ್ಕೊಟ್ರಿ. ಈ ಸೂರ್ಯನ ಆರಾಧನೆಯಿಂದ ನಮ್ಗೆ ಸಿಗುವ ಲಾಭಗಳೇನು? ಲಾಭ ಅನ್ನೋವಾಗ ಸೂರ್ಯನೇ ನಮ್ಮ ಬ್ರಹ್ಮಾಂಡಕ್ಕೆ ತಂದೆ ಅಂತ ಹೇಳಿ, ಸೂರ್ಯನೇ ನಮ್ಗೆ ತಂದೆ. ಸೊ ತಂದೆಯಿಂದ ಮಕ್ಳು ಏನ್ ನಿರೀಕ್ಷೆ ಮಾಡಕ್ಕಾಗತ್ತೆ? ಎಲ್ಲವನ್ನೂ ತಂದೆನೇ ಕೊಡೋದು ಅಲ್ವಾ. ನಾವು ಇದು ಕೊಡ್ತಾರೆ ಅದು ಕೊಡಲ್ಲ ಅನ್ನಲ್ಲ, ಎಲ್ಲ ನವಗ್ರಹಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದೇ ಸೂರ್ಯ. ಸೊ ಅದರಿಂದ ಎಲ್ಲರೂ ಅವ್ರ ಕಂಟ್ರೋಲಲ್ಲೇ ಇರೋದ್ರಿಂದ ಸೊ ಸೂರ್ಯನಾರಾಯಣ ನಾವು ಏನು ಬೇಕಾದರೂ ಬೇಡ್ಕೋಬೋದು. ಒಬ್ರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋಣ, ಸೊ ನಮಗೂ ಒಳ್ಳೇದಾಗಲಿ, ಬೇರೆಯವ್ರಿಗೂ ಒಳ್ಳೇದಾಗಲಿ ಅಂತ. ಸೊ ಮೇಯ್ನಾಗಿ ಬೇಡ್ಕೊಳ್ಳೋ ಅಂಥದ್ದೇ ಆಯುಸ್ಸು, ಆರೋಗ್ಯ. ಅದು 2 ಇದ್ದರೆ ಪ್ರಪಂಚದಲ್ಲಿ ನಾವು ಎಲ್ಲನೂ ಗೆದ್ಕೊಂಡು ಬರ್ಬೋದು. ಸೊ ಬೆಳಗಿನ ಪ್ರಾತಃ ಕಾಲದಲ್ಲಿ ಎದ್ದು ಆಯುಸ್ಸು ಆರೋಗ್ಯನ ಬೇಡ್ಕೊಳ್ಳೋಣ. ಡೈಲಿ ಸೂರ್ಯನಾರಾಯಣಗೆ ಏನು ಅರ್ಕ ಬಿಡಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ರಥಸಪ್ತಮಿ ದಿನ ಅರ್ಕ ಬಿಟ್ಟು ಮಿಕ್ಕಿ ದಿವಸ ಎಲ್ಲ ಎದ್ದು ಸ್ನಾನ ಮಾಡಿ ಶುಚಿಯಿಂದ ಬಂದು ಹೊರಗಡೆ ನಿಂತ್ಕೊಂಡು ಈಸ್ಟ್ ಫೇಸಿಂಗಲ್ಲಿ ನಿಂತ್ಕೊಂಡು ಪೂರ್ವಕ್ಕೆ ನಿಂತ್ಕೊಂಡು, ಸೂರ್ಯನಾರಾಯಣ ಇವತ್ತಿನ ದಿನ ಎಲ್ಲ ಒಳ್ಳೆ ಕೆಲಸಗಳಾಗಲಿ ನನ್ನ ಕೈಯಲ್ಲಿ ಒಳ್ಳೆ ಕೆಲಸಗಳು ಮಾಡಿಸು, ಆಯುಸ್ಸು ಆರೋಗ್ಯ ಅಭಿವೃದ್ಧಿ ಮಾಡು, ಜೀವನದಲ್ಲಿ ಏಳಿಗೆಯನ್ನು ಕಾಣುವಂಗೆ ಮಾಡು, ನನ್ನ ಜೀವನದಲ್ಲೂ ಬೆಳಕನ್ನು ಕೊಡು ಅಂತ ನಾವು ಅವ್ರ ಬೆಳಕನ್ನ ನಮಗೂ ಕೊಡು, ಸ್ವಲ್ಪ ನಾವು ತೇಜಸ್ಸಾಗಿ ಇರೋ ಥರ ಆಗಲಿ. ಈಗ ನಿಮ್ಮ ಸ್ಮೈಲ್ ಇಟ್ಸ್ ಸೋ ನೈಸ್, ಬಿಕಾಸ್ ನಿಮ್ಗೆ ಯಾರಿಗೆ ಸೂರ್ಯ ಚೆನ್ನಾಗಿರ್ತಾರೋ ಅವ್ರು ನಿಜವಾಗ್ಲೂ ಅವ್ರ ಸ್ಮೈಲ್ ತುಂಬ ಚೆನ್ನಾಗಿರುತ್ತೆ. ಇಡೀ ದಿನ ಯಾರು ಎನರ್ಜೆಟಿಕ್ ಆಗಿರ್ತಾರೋ ಅವ್ರಿಗೆ ಸೂರ್ಯನಾರಾಯಣ ತುಂಬ ಚೆನ್ನಾಗಿರ್ತಾರೆ. ನಾವು ಎನರ್ಜೆಟಿಕ್ ಆಗಿ ಇರಲೇಬೇಕು. ಈ ಮಾಡರ್ನೈಸ್ ಲೈಫಲ್ಲಿ ನಾವು ಎನರ್ಜೆಟಿಕ್ ಇಲ್ಲ ಅಂದರೆ ನಾವು ಎಲ್ಲೋ ಒಂದು ಕಡೆ ಕಳೆದೋಗಿರ್ತೀವಿ, ಎಲ್ಲೋ ಒಂದು ಕಡೆ ಮೂಲ ಗುಂಪಾಗಿರ್ತೀವಿ. ಸೊ ಎನರ್ಜಿ ಬೇಕಂದ್ರೆ ಎಲ್ಲರೂ ಸೂರ್ಯನಾರಾಯಣನೇ ನಮಸ್ಕಾರ ಮಾಡಬೇಕು. ಸೊ ಸೂರ್ಯನೇ ಎಲ್ಲಾನು. ಸೊ ಹೆಂಗೆ ತಂದೆ ಒಂದು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟು, ಈ ಪ್ರಪಂಚಕ್ಕೆ ಸೂರ್ಯನೇ ಇಂಪಾರ್ಟೆಂಟ್. ಪ್ರಕೃತಿಯಲ್ಲೂ ಅಷ್ಟೇ, ಹೌದು. ಇವಾಗ ಸೂರ್ಯ ಇಲ್ದಿರ ಗಿಡಗಳು ಫ್ಲವರ್ಸ್ ಎಲ್ಲ ಬಿಡೋದೇ ಇಲ್ಲ, ಹೂವು ಹಳ್ಳೋದೇ ಇಲ್ಲ. ಸೊ ಸೂರ್ಯನ ಕಿರಣ ಬಂದ್ಮೇಲೆನೆ ಎಲ್ಲಾನು ಹಳ್ಳೋ ಅಂಥದ್ದು. ಈಗ ನಾವು ಸೂರ್ಯಕಾಂತಿ ಅಂತ ಹೇಳ್ತೀವಿ, ಸೂರ್ಯನ ಕಿರಣ ಬಿದ್ರೇನೆ ಸೂರ್ಯಕಾಂತಿ ಹಳ್ಳೋದು. ಸೊ ಅದೇ ತರ ನಮ್ಮ ಲೈಫು ಆಗ್ಬೇಕು ಅಂತ ಹೇಳಿದ್ರೆ ಸೂರ್ಯನಾರಾಯಣನ ನಾವು ನಮಸ್ಕಾರ ಮಾಡಲೇಬೇಕು. ಆದರೆ ಅವರು ನಮಸ್ಕಾರ ಪ್ರಿಯ.
ಸೊ ನಾವು ಯಾವಾಗಲೂ ನಮಸ್ಕಾರ ಮಾಡಬೇಕು. ನಮ್ಮ ಕೈಲಿ ಏನು ಆಗಿಲ್ಲ ಅಂದರೂ ಸರಿ, ಪರಮಾತ್ಮ ನಂಗೆ ಆಯುಸ್ಸು ಆರೋಗ್ಯ ಕೊಡು ಅಂತ ಬೇಡ್ಕೊಳ್ಬೇಕು. ಸೊ ನಮ್ಮ ಮುಖದಲ್ಲಿ ಕೂಡ ತೇಜಸ್ ಬರುತ್ತೆ, ನಮ್ಮ ಜೀವನದಲ್ಲೂ ತೇಜಸ್ ಬರುತ್ತೆ, ಎಲ್ಲ ರೀತಿ ನಾವು ಸ್ಟ್ರಾಂಗ್ ಆಗ್ತೀವಿ. ಹೌದು, ಸಾಕಷ್ಟು ಜನರಿಗೆ ಅದೊಂದಿರುತ್ತೆ, ನಾನು ಹಿಡಿದ ಕೆಲಸಗಳು ಯಾವುದು ಯಶಸ್ಸು ಸಿಗ್ತಾ ಇರೋದಿಲ್ಲ, ಯಾವುದು ಕೈಗೂಡ್ತಾ ಇಲ್ಲ ಅಂತೇಳಿ. ಅಂಥವ್ರು ಪ್ರತಿದಿನ ಸೂರ್ಯದೇವರ ಆರಾಧನೆಯನ್ನ ಮಾಡ್ಲಿಕ್ಕೆ ಜಸ್ಟ್ ಏನ್ ಎದ್ದಾಗ ಒಂದು ಕೈ ಮುಗಿದ್ರೆ ಸಾಕು, ಸೂರ್ಯ ಹೆಚ್ಚು ಏನು ಬೇಡಿಕೆ ಏನು ಇರೋದಿಲ್ಲ. ಹೌದು, ಕರೆಕ್ಟ್. ಅದ್ರಲ್ಲೂ ಈ 6 ತಿಂಗಳು ಮಕರದಿಂದ ಮಿಥುನವರೆಗೆ ಎಲ್ಲಿ ಸೂರ್ಯ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಸಂಚರಿಸ್ತಾರೆ. ಮಕರ, ಕುಂಭ, ಮೀನ, ಮೇಷ ಮತ್ತೆ ವೃಷಭ, ಇಷ್ಟು 6 ತಿಂಗಳು ಕಾಲ ಸೂರ್ಯನಿಗೆ ನಾವು ಏನ್ ಬೇಡ್ಕೊಂಡ್ರು ಕೊಡ್ತಾರಂತೆ. ಯಾಕಂದ್ರೆ ಅಷ್ಟು ಎನರ್ಜಿ ಇರುತ್ತೆ ಅವರಿಗೆ. ಯಾಕಂದ್ರೆ ಅವರು ರಥ ಏರಿ 7 ಕುದುರೆಗಳನ್ನ ಹೇರಿ ಬರೋದ್ರಿಂದ ಅವರಲ್ಲಿ ಅಷ್ಟು ತೇಜಸ್ ಇರುತ್ತೆ, ಅಷ್ಟು ಎನರ್ಜಿ ಇರುತ್ತೆ. ಅವ್ರ ಎನರ್ಜಿನ ನಮಗೂ ಸ್ವಲ್ಪ ಕೊಡ್ತಾರೆ. ಖಂಡಿತವಾಗ್ಲು. ಸೊ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಏನಂದ್ರೆ, ಈ ರಥಸಪ್ತಮಿಯ ನಂತರ ಯಾವ ಯಾವ ರಾಶಿಗಳಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಅನ್ನೋದು. ಬದಲಾವಣೆ ಅನ್ನುವಾಗ ಎಲ್ಲರಿಗೂ ಖಂಡಿತವಾಗ್ಲೂ ಆಗತ್ತೆ ಮ್ಯಾಮ್. ಯಾಕಂದ್ರೆ ಇಷ್ಟು ದಿನ ದಕ್ಷಿಣಾಯನದಲ್ಲಿ ಮಳೆ ಜಾಸ್ತಿ, ಚಳಿ ಜಾಸ್ತಿ. ಈ ವರ್ಷ ತುಂಬಾ ಚಳಿ ಇತ್ತು ಅಲ್ವಾ? ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಫುಲ್ ಚಳಿ ಇತ್ತು. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡುವಾಗ ತುಂಬಾ ಚಳಿ, ಎಲ್ಲಾ ಕಡೆ ಸ್ನೋಫಾಲ್ ಜಾಸ್ತಿ ಆಗ್ತಾ ಇದೆ, ಕೋಲ್ಡ್ಗೆ ಎಲ್ಲ ಇದಾಗ್ತಾ ಇದೆ ಅಂತೆ. ಸೊ ದಕ್ಷಿಣಾಯನ ನೋಡಿ ಇವಾಗ ಬಂದಿದ ತಕ್ಷಣ ಮೊನ್ನೆ ನಮ್ಮ ಮಕರ ಸಂಕ್ರಾಂತಿ ಹಬ್ಬ ಮಾಡಿದ್ ನಾವು ನೋಡಿ, ಬಿಸಿಲು ನೆಕ್ಸ್ಟ್ ಡೇನೆ ಎಷ್ಟು ಒಂದು ಬಂತು ಅಲ್ವಾ? ಸೊ ಕ್ರಮೇಣವಾಗಿ ಶೀತ ಕಮ್ಮಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಹಾಗಂದ್ರೆ ನಾವೆಲ್ಲ ಶೀತದಿಂದ ಸ್ವಲ್ಪ ಆಚೆ ಬರ್ತೀವಿ, ಸ್ವಲ್ಪ ಬಿಸಿಲು ನೋಡ್ತೀವಿ. ಆಮೇಲೆ ಚರ್ಮಕ್ಕೂ ತುಂಬಾ ಒಳ್ಳೇದು. ಈಗ ಸೂರ್ಯ ಇರೋದ್ರಿಂದ ಚರ್ಮಕ್ಕೂ ತುಂಬಾ ಒಳ್ಳೇದು, ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಯಾರಿಗೆ ಈ ವೀಸಿಂಗು ಇದೆಲ್ಲ ಇರುತ್ತೋ ಇದೆಲ್ಲ ಕಮ್ಮಿ ಆಗುತ್ತೆ. ಸೊ ರಾಶಿಗಳನ್ನವಾಗ ನಾವು ಮೇಷದಿಂದ ತಗೊಳ್ಬೋದು. ಮೇಷದಿಂದ ತಗೊಳ್ಳೋಗ ಈಗ ಮೇಷರಾಶಿಗೆ ಅನ್ನೋವಾಗ 10ನೇ ಮನೆಯಲ್ಲೇ ಸೂರ್ಯ ಇರೋದ್ರಿಂದ ಅವರೆಲ್ಲ ಕೆಲಸ ಕಾರ್ಯಗಳಲ್ಲೂ ಜಯ ಸಿಗತ್ತೆ, ಆರೋಗ್ಯ ಅಭಿವೃದ್ಧಿ ಆಗತ್ತೆ. ಆಮೇಲೆ ಸ್ವಲ್ಪ ಸ್ಟಮಕ್ ಪೇನ್ ಏನಾದರೂ ಬರ್ಬೋದು, ಹೊಟ್ಟೆ ನೋವು ಬರ್ಬೋದು. ಅದರಿಂದ ಸ್ವಲ್ಪ ಊಟ ಇದರಲ್ಲಿ ಹೊರಗಡೆ ತಿನ್ನೋದು ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಕೆಲಸದಲ್ಲಂತೂ ಜಯ ಇರುತ್ತೆ, ಫ್ಯಾಮಿಲಿ ಚೆನ್ನಾಗಾಗತ್ತೆ. ಇದು ಮೇಷರಾಶಿಗೆ ಆಗುತ್ತೆ. ಮೇಷ ಲಗ್ನ ಮೇಷರಾಶಿಗೆ ಆಗುತ್ತೆ. ವೃಷಭ ಅನ್ನೋವಾಗ ನಾವು ಅದನ್ನ 9ನೇ ಮನೆ ಅಂತ ತಗೊಳ್ತೀವಿ, ಭಾಗ್ಯಸ್ಥಾನ ಅಂತ. ಸೊ ಭಾಗ್ಯ ಅನ್ನೋವಾಗ ಗೊತ್ತಲ್ಲ, ಎಲ್ಲ ರೀತಿ ಭಾಗ್ಯ ಬರುತ್ತೆ. ಅದರಲ್ಲೂ ಶುಕ್ರ ಕೂಡ ಅಲ್ಲೇ ಇರ್ತಾರೆ. ಸೊ ಬುಧ, ಶುಕ್ರ, ರವಿ ಎಲ್ಲ ಅಲ್ಲೇ ಇರೋದ್ರಿಂದ ಅವ್ರಿಗೆ ಭಾಗ್ಯ ಬರುತ್ತೆ. ಮತ್ತೆ ದಿಲ್ ಬಿ ನೈಸ್ ಬಾಂಡಿಂಗ್ ವಿತ್ ಫ್ಯಾಮಿಲಿ. ಅವರು ಸ್ಪೌಸ್ ಜೊತೆ, ಹಾಗಂದ್ರೆ ಅವ್ರ ಪಾರ್ಟ್ನರ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆರೋಗ್ಯ ಕೂಡ ಅಭಿವೃದ್ಧಿ ಆಗತ್ತೆ ಅವರಿಗೆ. ಮತ್ತು ಮಿಥುನ ಅಂತ ಬಂದಾಗ ಅಷ್ಟಮ ಆಗುತ್ತೆ. ಮತ್ತು ಬುಧ ಕೂಡ ರೆಟ್ರೋ ಇರೋದ್ರಿಂದ ಇವಾಗ ಸ್ವಲ್ಪ ಅವರ ಆರೋಗ್ಯದ ಕಡೆ ಒಂಚೂರು ನೋಡ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ನರಗಳ ಏನಾದರೂ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಬರ್ಬೋದು. ಅದು ಸೀರಿಯಸ್ ಇರಲ್ಲ, ಚಿಕ್ಕ ಪುಟ್ಟದಿರ್ಬೋದು. ಆಮೇಲೆ ಕ್ರಮೇಣವಾಗಿ ರವಿ ಮುಂದೆ ಹೋಗ್ತಾ ಹೋಗ್ತಾ ಅದು ಸರಿ ಹೋಗುತ್ತೆ. ಮತ್ತು ಕರ್ಕಾಟಕಕ್ಕೆ ತುಂಬ ಚೆನ್ನಾಗಿದೆ. ಕಟಕ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ದಟ್ ಈಸ್ ಸಪ್ತಮದಲ್ಲೇ ಬರೋದ್ರಿಂದ ಅವರಿಗೂ ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಚೆನ್ನಾಗಾಗತ್ತೆ. ಆಮೇಲೆ ತಿರ್ಗಾ ಸಿಂಹಕ್ಕೆ ಬಂದಾಗ ಸಿಂಹ ಲಗ್ನ ಸಿಂಹ ರಾಶಿಯವ್ರಿಗೆ ಸ್ವಲ್ಪ ನಾನು ಹೇಳ್ದಂಗೆ ಸ್ವಲ್ಪ ಅಲರ್ಜೀಸ್ ಇರ್ಬೋದು ಅವ್ರಿಗೆ. ಯಾಕಂದರೆ ಕೇತು ಅಲ್ಲೇ ಸ್ಥಿತ ಇದೆ. ಇವಾಗ ಕೇತು ಅಲ್ಲೇ ಇರೋದ್ರಿಂದ ಸ್ವಲ್ಪ ಸ್ಕಿನ್ ರ್ಯಾಷಸ್ಸು, ಸ್ಕಿನ್ ಇದು ಏನಾದರೂ ಆಗ್ಬೋದು. ಇದನ್ನು ಸ್ವಲ್ಪ ಇದು ಮಾಡ್ಕೋಬೇಕು. ಮತ್ತು ಅವ್ರಿಗೂ ಅಷ್ಟೇ ಹೊಟ್ಟೆಗೆ ಸಂಬಂಧಪಟ್ಟಂತ ಏನಾದರೂ ಇಂಡೈಜೆಷನ್ಸು ಇದೆಲ್ಲ ಆಗ್ಬೋದು. ಆಮೇಲೆ ಆಸಿಡಿಟಿ, ರವಿ ಇರೋದ್ರಿಂದ ಆಸಿಡಿಟಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು. ಇದನ್ನ ಸ್ವಲ್ಪ ಆಸಿಡಿಟಿ ಅನ್ನೋವಾಗ ಹೊರಗಡೆ ಇದೆ. ಯಾಕಂದ್ರೆ ಎಲ್ಲರೂ ಹೊರಗಡೆ ಊಟ ಎಲ್ಲ ಹೊರಗಡೆ ತಿನ್ನೋದ್ರಿಂದ ಸೊ ಸ್ವಲ್ಪ ಅದನ್ನ ನೋಡ್ಕೋಬೇಕಾಗತ್ತೆ. ಕನ್ಯಾದವರಿಗೆ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೂ ಸ್ವಲ್ಪ ಆರೋಗ್ಯ ಅಭಿವೃದ್ಧಿ ಆಗತ್ತೆ. ಮತ್ತೆ ತುಲಾದವರಿಗೂ ತುಂಬಾ ಚೆನ್ನಾಗಿದೆ. ಈಗ ಶುಕ್ರ ಅಲ್ಲೇ ಇರೋದ್ರಿಂದ ಅವರಿಗೂ ಆರೋಗ್ಯ ಅಭಿವೃದ್ಧಿ ಆಗತ್ತೆ, ಭಾಗ್ಯ ಆಗತ್ತೆ. ಆಮೇಲೆ ಮಕ್ಕಳಿಂದ ಒಳ್ಳೇದು ಹೆಸರು, ಹಂಗಂದ್ರೆ ಅವ್ರ ಮಕ್ಳುಗಳು ನೇಮು ಫೇಮು ಮಾಡ್ಕೊಳ್ತಾರೆ. ತಿರ್ಗಾ ವೃಶ್ಚಿಕ ಅಂತ ಬಂದಾಗ ವೃಶ್ಚಿಕಕ್ಕೆ ಅದಕ್ಕೂ ಒಳ್ಳೆ ಕಮ್ಯುನಿಕೇಶನ್ ಸಿಗುತ್ತೆ. ಆಮೇಲೆ ಅವ್ರನ್ನ ನೋಡಾಗ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರನ್ನ ಇವಾಗ ಯಾರಾದ್ರೂ ನೋಡಿದ್ರೆ ಅವ್ರಿಗೆ ಕೈ ಮುಗಿಬೇಕು. ಆ ಥರ ನಾನು ಹೇಳಿದ್ನಲ್ಲ ಒಂದು ತೇಜಸ್ ಬರುತ್ತೆ. ಸೊ ಆ ಥರ ತೇಜಸ್ಸು ವೃಶ್ಚಿಕದವ್ರಿಗೆ ಬರುತ್ತೆ. ಸೊ ಇದು ವೃಶ್ಚಿಕದವ್ರಿಗೆ ಆಯ್ತು. ಧನುರ್ಗೆ 2ನೇ ಮನೆ ಆಗಿರೋದ್ರಿಂದ ಧನ ಲಾಭ, ನೀವು ಹೇಳಿದ್ರಲ್ಲ ಯಾವುದೇ ಕಾರ್ಯಗಳು, ಆಮೇಲೆ ಫ್ಯಾಮಿಲಿನಲ್ಲಿ ಏನಾದರೂ ಒಂದು ಒಳ್ಳೆ ಫಂಕ್ಷನ್ ಏನಾದರೂ ಆಗ್ಬೋದು. ಆ ಥರ ಎಲ್ಲಾದರೂ ಟ್ರಿಪ್ ಹೋಗುವಂಥದ್ದು ಇದೆಲ್ಲ ಆಗ್ಬೋದು. ಯಾಕಂದ್ರೆ ಅಲ್ಲಿನೂ ಶನಿ ಇರೋದ್ರಿಂದ ಶುಕ್ರ ಇರೋದ್ರಿಂದ ಫ್ಯಾಮಿಲಿಗೆ ಟೈಮ್ ಕೊಡ್ತಾರೆ ಧನುಸ್ಸವರು. ಮತ್ತೆ ಮಕರದಲ್ಲೇ ಇರೋದ್ರಿಂದ, ಆದರೆ ಮಕರದಲ್ಲೇ ಇರೋದ್ರಿಂದ ಮಕರದವ್ರಿಗೆ ಸ್ವಲ್ಪ ಏರುಪೇರುಗಳಾಗ್ಬೋದು. ಯಾಕಂದ್ರೆ ಈಗ
ಚೇಂಜ್ ಆಫ್ ಈಗ ಋತು ಚೇಂಜ್ ಆಗ್ತಾ ಇದೆ, ಅವ್ರು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ನೋಡ್ಕೋಬೇಕು ಚೇತರಿಕೆ. ಆದರೆ ರಥಸಪ್ತಮಿ ದಿನ ಖಂಡಿತವಾಗ್ಲೂ ಸೂರ್ಯನಾರಾಯಣಂಗೆ ನಾವು ಹೇಳ್ದಂಗೆ ಮಾಡ್ಕೊಂಡ್ರೆ ಪೂಜೆ ಪುನಸ್ಕಾರ ಧ್ಯಾನ ಯೋಗ ಇದನ್ನೆಲ್ಲ ಮಾಡ್ಕೊಂಡಾಗ ಅವರಿಗೆ ಸರಿ ಹೋಗುತ್ತೆ. ಇನ್ನು ಕುಂಭದವ್ರಿಗೂ ಸೇಮ್ ವಾಯುತತ್ವ ರಾಶಿ, ಸೊ ಸ್ವಲ್ಪ ವಾಯುತತ್ವದಲ್ಲಿ ಏನಾದರೂ ಏರುಪೇರು ಆಗ್ಬೋದು. ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಅವರು ಈ ಬ್ರೀತಿಂಗ್ ಇಶ್ಯೂಸು ಇವರೆಲ್ಲ ಇರೋರು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಮೀನದವರಿಗೆ ಅಲ್ಲಿನೇ ಶನಿ ಸ್ಥಿತಿ ಆಗಿದ್ದಾರೆ, ಅವರು ಕೂಡ ಸ್ವಲ್ಪ ನೋಡ್ಕೊಂಡ್ರೆ. ಆಮೇಲೆ ಲಾಭ ಇದೆ ಮೀನದವರಿಗೆ, ಸ್ವಲ್ಪ ಲಾಭ ಇದೆ, 11ನೇ ಮನೆ ಆಗಿರೋದು, ಲಾಭ ಚೆನ್ನಾಗಾಗತ್ತೆ. ಅವರು ಏನಾದರೂ ಪೆಂಡಿಂಗ್ ವರ್ಕ್ಸ್ ಇದ್ರೆ, ಇವಾಗ ಗೌರ್ಮೆಂಟ್ ನಾನು ಹೇಳಿದ್ನಲ್ವ ರಥಸಪ್ತಮಿಯಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಏನಾದರೂ ಪೆಂಡಿಂಗ್ ವರ್ಕ್ಸ್ ಇದ್ರೆ ಖಂಡಿತವಾಗ್ಲೂ ಅದು ಶುಭ ಆಗತ್ತೆ, ಶುಭ ಫಲ ಆಗತ್ತೆ. ಓಕೆ, ಆಲ್ಮೋಸ್ಟ್ ಎಲ್ಲ ರಾಶಿಯದು ಶುಭ ಫಲನೇ ಹೇಳಿದ್ದಾರೆ ಅವರು. ನಾವು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವೋ ಖಂಡಿತವಾಗ್ಲೂ ಪಾಸಿಟಿವ್ ಆಗತ್ತೆ. ಎಲ್ಲೋ ಒಂದ್ ಕಡೆ ನಮಗೆ ದಶಾಭುಕ್ತಿಗಳು ಅಂತ ಬರುತ್ತೆ ನಮ್ಮ ಜೀವನದಲ್ಲಿ, ಎಲ್ಲರಿಗೂ ದಶಾಭುಕ್ತಿಗಳು ಬರುತ್ತೆ. ಆ ದಶಾಭುಕ್ತಿಗಳಲ್ಲಿ ಏನಾದರೂ ಒಂಚೂರು ಏರುಪೇರು ಆದಾಗ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆನೂ ಕೂಡ ಖಂಡಿತವಾಗ್ಲೂ ರಥಸಪ್ತಮಿ ದಿನ ಈ ಶುಭ ಯೋಗ ಶುಭ ಕರಣಗಳಲ್ಲಿ ಶುಭ ತಿಥಿಗಳಲ್ಲಿ ನಾವು ಮಾಡ್ಕೊಂಡಾಗ, ಅರುಣೋದಯ ಕಾಲದಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ಸೂರ್ಯನಾರಾಯಣ ನಮಸ್ಕಾರ ಮಾಡಿ ಆರೋಗ್ಯ ಸಮಸ್ಯೆ ಎಲ್ಲ ನಾಶ ಆಗ್ಲಿ. ಯಾಕಂದ್ರೆ ರಥಸಪ್ತಮಿ ಬರೋದೇ ಹಂಗೆ, ನಮ್ಮ ಎಲ್ಲಾ ಕರ್ಮಗಳು ಕೆಟ್ಟ ಕರ್ಮಗಳೆಲ್ಲ ಹೋಗಿ ನಮ್ಗೆ ಶುಭ ಕರ್ಮ ಬರಲಿ, ಮೋಕ್ಷ ಸಿಗ್ಲಿ, ಕೆಟ್ಟದ್ರಿಂದ ನಮ್ಗೆ ಮೋಕ್ಷ ಸಿಗ್ಲಿ ಅನ್ನೋದಕ್ಕೇನೆ. ಖಂಡಿತವಾಗ್ಲು ಬಹಳ ಒಳ್ಳೆ ಮಾತು ಹೇಳಿದ್ರಿ. ಎಲ್ಲರ ಆಲೋಚನೆಗಳಲ್ಲಿ ಒಳ್ಳೆತನ ತುಂಬಿರ್ಲಿ, ಎಲ್ಲರಿಗೂ ಒಳ್ಳೆದನ್ನೇ ಬಯಸೋಣ, ಒಳ್ಳೆದನ್ನೇ ಹರಿಸೋಣ. ಒಟ್ಟಿನಲ್ಲಿ ರಥಸಪ್ತಮಿ ಎಲ್ಲರಿಗೂ ಶುಭವನ್ನ ತರಲಿ ಅನ್ನೋದು ನಮ್ಮ ಕೋರಿಕೆ. ಕೊನೆಯದಾಗಿ ಕನ್ಕ್ಲೂಷನ್ ಹೇಳೋದಾದ್ರೆ, ಈ ರಥಸಪ್ತಮಿ ಹಬ್ಬ, ಈ ರಥಸಪ್ತಮಿ ಕೇವಲ ಒಂದು ಧಾರ್ಮಿಕ ಆಚರಣೆ ಅನ್ಕೋಬಾರ್ದು. ಇದು ಜ್ಯೋತಿಷ್ಯ ಹಾಗೂ ನಮ್ಮ ಧಾರ್ಮಿಕತೆ, ವಿಜ್ಞಾನ ಎಲ್ಲವನ್ನೂ ಸೇರ್ಕೊಂಡಿರೋದು. ಹಂಗಂದ್ರೆ ನಾವೆಲ್ಲರೂ ಒಟ್ಟುಗೂಡಿ ಮಾಡುವಂಥ ಒಂದು ಆಚರಣೆ ಆಗಿರಬೇಕು. ಯಾಕಂದರೆ ಎಲ್ಲರಿಗೂ ಸೂರ್ಯನಂತೆ ತೇಜಸ್ಸು, ಆರೋಗ್ಯ, ಆಯಸ್ಸು ಎಲ್ಲವೂ ಅಭಿವೃದ್ಧಿ ಆಗಲಿ ಅಂತ ನಾನು ಹೇಳ್ತಾ, ಈ ರಥಸಪ್ತಮಿ ಎಂದು ಎಲ್ಲರಿಗೂ ಆ ಸೂರ್ಯನಾರಾಯಣ ಆಯಸ್ಸು, ಆರೋಗ್ಯ, ಅಭಿವೃದ್ಧಿಯನ್ನು ಕೊಡಲಿ, ಭಾಗ್ಯ ತಂದುಕೊಡ್ಲಿ, ಎಲ್ಲರ ಜೀವನ ಸುಖಮಯವಾಗಿರಲಿ ಎಂದು ಆಶಿಸ್ತೀನಿ. ಖಂಡಿತವಾಗ್ಲೂ ಮೇಡಮ್, ಎಲ್ಲರ ಆತ್ಮಶುದ್ಧಿ ಈ ರಥಸಪ್ತಮಿಯ ಧ್ಯೇಯ ಆಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮೇಡಮ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.